ಅಳ್ತಿವೆ ಅಂತ ಬಿಸ್ಕೆಟ್ ತರಲು ಹೋದ ತಾಯಿ ಡಿವೈಡರ್ ದಾಟ್ತಿದ್ದಾಗ ಕಾರು ಡಿಕ್ಕಿಯಾಗಿ ಬಲಿ. ಕ್ರೆಡಿಟ್ ಕಾರ್ಡ್ ಬಳಸಿ ಲಕ್ಷ ಸಾಲ ಕಟ್ಟಲಾಗದೆ ಆತ್ಮಹತ್ಯೆಗೆ ಯತ್ನಿಸಿದ ಭೂಪ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರ ಭರ್ಜರಿ ಬೇಟೆ. ಬರೋಬ್ಬರಿ 5 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ ಬೆಂಗಳೂರು. ರಾಜ್ಯದಲ್ಲಿ ಮತ್ತೆ ಚಿನ್ನದ ಗಣಿಗಾರಿಕೆ ಮುನ್ನೆಲೆಗೆ ಬಂತ ಎಂಬ ಪ್ರಶ್ನೆ ಮೂಡಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚಿನ್ನದ ನಿಕ್ಷೇಪ ಶೋಧಕ್ಕೆ ತಯಾರಿ ನಡೆದಿದ್ದು 200ಕ್ಕೂ ಹೆಚ್ಚು ಕುಟುಂಬದ 2000ಕ್ಕೂ ಅಧಿಕ ಜನರು ಗ್ರಾಮ ತೊರೆಯುವ ಆತಂಕದಲ್ಲಿದ್ದಾರೆ. ಕಳೆದ 25 ವರ್ಷದಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಚಿನ್ನದ ಗಣಿಗಾರಿಕೆಗೆ ಶೋಧ ನಡೆದಿದೆ. ದಾವಣಗೆರೆ ಜಿಲ್ಲಾ ಕೇಂದ್ರದಿಂದ 75 ಕಿಲೋಮೀಟರ್ ದೂರದಲ್ಲಿರುವ ಕುದುರೆಕೊಂಡ ಗ್ರಾಮದಲ್ಲಿ ಶೋಧ ನಡೆದಿದ್ದು ನ್ಯಾಮತಿ ತಾಲೂಕಿನ ಕುದುರೆಕೊಂಡ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ. ಸರ್ವೆ ಮಾಡುವ ಮೂಲಕ ಗ್ರಾಮವನ್ನೇ ಸ್ಥಳಾಂತರ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಗಣಿಗಾರಿಕೆ ಮಾಡಿದರೆ ಐತಿಹಾಸಿಕ ಕ್ಷೇತ್ರಗಳಾದ ತೀರ್ಥರಾಮೇಶ್ವರ ಮತ್ತು ಸುರಗೊಂಡನಕೊಪ್ಪ ಕ್ಷೇತ್ರಗಳಿಗೆ ಹಾನಿಯಾಗುವ ಸಾಧ್ಯತೆ ಇದೆ ಅಂತ ಗ್ರಾಮಸ್ಥರು ವಿರೋಧ ಮಾಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ಗ್ರಾಮಕ್ಕೆ ಭೇಟಿ ಕೊಟ್ಟು ಗಣಿ ನಿಕ್ಷೇಪದ ಸರ್ವೆಗೆ ಬೆಂಬಲ ಕೊಡುವಂತೆ ಅಧಿಕಾರಿಗಳು ಮನವೊಲಿಕೆ ಯತ್ನ ಮಾಡುತ್ತಿದ್ದಾರೆ. 400 ವರ್ಷದ ಹಳೆಯ ಇತಿಹಾಸ ಮತ್ತು ನಮ್ಮ ಹಿರಿಯರು ಬಾಳಿ ಬದುಕಿದ ಊರು ಬಿಡೋದಿಲ್ಲ. ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆಯುಳ್ಳ ಸ್ಥಳಕ್ಕೆ ಕೊಡ್ಲಿಪೆಟ್ಟು ಹಾಕದಂತೆ ಒತ್ತಾಯ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಕೆಲವೆಡೆ ಬಿರು ಬೇಸಿಗೆಯಲ್ಲಿ ಕುಡಿಯೋ ನೀರಿಗೆ ತತ್ವಾರ ಎದುರಾಗಿದೆ. ಕಳೆದ 3 ತಿಂಗಳಿಂದ ಹಿರಿಯೂರು ತಾಲೂಕಿನ ಗಂಜಲಗುಂಟೆ ಗ್ರಾಮಸ್ಥರು ಕುಡಿಯೋ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಆ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಮಿತಿ ಮೀರಿದ್ದು ಸುಮಾರು 3 ರಿಂದ 4 ಕಿಲೋಮೀಟರ್ ದೂರದ ತೋಟದಿಂದ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಈ ಗ್ರಾಮದ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ನೀರಿಗಾಗಿ ಪರದಾಡಿ ಹೈರಾಣಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸ್ವಕ್ಷೇತ್ರದಲ್ಲೇ ಈ ಸಮಸ್ಯೆ ತಲೆದೂರಿದ್ದು ಚುನಾವಣೆಗೆ ಬರುವ ರಾಜಕಾರಣಿಗಳು ಮತ್ತೆ ಈ ಗ್ರಾಮಕ್ಕೆ ಬರಲ್ವಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ನೀರಿನ ಸಂಕಷ್ಟ ಆಲಿಸದ ಜಿಲ್ಲಾಡಳಿತದ ವಿರುದ್ಧ ಕೂಡ ಗುಡುಗಿರುವ ಗ್ರಾಮಸ್ಥರು ಪ್ರತಿ ವರ್ಷ ಬೇಸಿಗೆ ವೇಳೆ ನಾವು ನೀರಿನ ಸಮಸ್ಯೆ ಎದುರಿಸಲಿದ್ದು ಕಳೆದ ಚುನಾವಣೆ ವೇಳೆ ಸಚಿವ ಸುಧಾಕರ್ ಅವರು ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸುವ ಭರವಸೆ ಕೊಟ್ಟಿದ್ರು. ಆದರೆ ಮತ್ತೆ ನಮ್ಮ ಗ್ರಾಮದತ್ತ ಸುಳಿದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸಚಿವರ ವಿರುದ್ಧ ಖಾಲಿ ಕೊಡವನ್ನು ಪ್ರದರ್ಶನ ಮಾಡಿ ಮುಂದಿನ ಚುನಾವಣೆ ವೇಳೆ ಸಚಿವರಿಗೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಸಿದ್ದಾರೆ. ಬೆಂಗಳೂರಿನ ಸುದ್ದಗುಂಟೆಪಾಳ್ಯದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿ ಎಸ್ಕೇಪ್ ಆಗಿದ್ದ ಕಾಮುಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಆದರೆ ಘಟನೆ ನಡೆದು 10 ದಿನಗಳ ತನಕ ಆರೋಪಿ ಪೊಲೀಸರ ಕೈಗೆ ಸಿಗದಂತೆ ತಪ್ಪಿಸಿಕೊಂಡಿದ್ದು ಹೇಗೆ ಎಂಬ ವಿಚಾರಣೆಯಲ್ಲಿ ಬಯಲಾಗಿದೆ. ಹಗಲಿರುಳು ಎನ್ನದೆ ಸುಮಾರು 700ಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ನಡೆಸಿ ಹುಡುಕಾಟ ನಡೆಸಿದ್ರು. ಆದ್ರೆ ಇದೇ ವೇಳೆ ಆರೋಪಿಗೆ ಪೊಲೀಸರು ಬೆನ್ನು ಬಿದ್ದಿರೋದು, ಹೇಗೆಲ್ಲ ಹುಡುಕಾಟ ನಡೆಸುತ್ತಿದ್ದಾರೆ ಅನ್ನೋದನ್ನ ಮಹಿಳಾ ಹೋಮ್ ಗಾರ್ಡ್ ಒಬ್ಬಳು ಪಿನ್ ಟು ಪಿನ್ ಮಾಹಿತಿ ನೀಡುತ್ತಿದ್ಲಂತೆ. ಅಷ್ಟೇ ಅಲ್ಲದೆ ಹೊಸದೊಂದು ಸಿಮ್ ಖರೀದಿ ಮಾಡಿ ಹಣಕಾಸಿನ ನೆರವು ನೀಡಿ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದ್ದಾಳೆ. ಇನ್ನು ಆರೋಪಿಯ ವಿಚಾರಣೆ ವೇಳೆ ಸಂತೋಷ್ ಡ್ಯಾನಿಯಲ್ಗೆ ಕುಡಿತದ ಚಟ ಆಯ್ತು. ಯಾವಾಗಲೇ ಕುಡಿದ್ರು ಆ ಕ್ಷಣಕ್ಕೆ ಒಂದು ಹೆಣ್ಣು ಬೇಕೇ ಬೇಕಿತ್ತಂತೆ. 3ನೇ ತಾರೀಕು ಕೂಡ ಕುಡಿದು ಹೊರಬಂದು ತಿಲಕ್ ನಗರ, ಸುದ್ದಗುಂಟೆಪಾಳ್ಯ, ಕೋರಮಂಗಲದ ಹಲವು ಭಾಗಗಳಲ್ಲಿ ಹುಚ್ಚನಂತೆ ತಡರಾತ್ರಿ ತಿರುಗಾಡಿದ್ದಾನೆ ಎಂಬ ವಿಚಾರವೀಗ ಬಯಲಾಗಿದೆ. ಮೆಜೆಸ್ಟಿಕ್ನ ಬೀದಿ ಬದಿ ಹೋಟೆಲ್ಗಳು ಮತ್ತೆ ಓಪನ್ ಆಗಿವೆ. ಟಾಯ್ಲೆಟ್ ರೂಮ್ನ ನೀರಿನಿಂದ ಊಟ ತಿಂಡಿ ತಯಾರು ಮಾಡುತ್ತಿದ್ದ ಹೋಟೆಲ್ ಜ್ಯೂಸ್ ಸೆಂಟರ್ನ ಕರ್ಮಕಾಂಡವನ್ನ ಪಬ್ಲಿಕ್ ಟಿವಿ ಬಯಲಿಗೆ ಎಳೆದಿತ್ತು. ಬಳಿಕ ಅಂಗಡಿಗಳನ್ನ ಪಾಲಿಕೆಯ ಅಧಿಕಾರಿಗಳು ಬಂದ್ ಮಾಡಿಸಿದ್ರು. ಇದೀಗ ಟಾಯ್ಲೆಟ್ ರೂಮ್ನಿಂದ ನೀರಿನ ಸಂಪರ್ಕ ಕೊಟ್ಟಿದ್ದ ಪೈಪ್ಗಳನ್ನ ಜಲಮಂಡಳಿ, ಬಿಬಿಎಂಪಿ ಅಧಿಕಾರಿಗಳು ಕಟ್ ಮಾಡಿ ನೀರಿನ ಸಂಪರ್ಕವನ್ನು ಸ್ಥಗಿತಗೊಳಿಸಿದ್ದಾರೆ. 1 ವಾರಗಳ ಕಾಲ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ವಾರ್ನಿಂಗ್ ನೀಡಿ ಮತ್ತೆ ಅಂಗಡಿಗಳನ್ನ ಓಪನ್ಗೆ ಅವಕಾಶ ಕೊಟ್ಟಿದ್ದಾರೆ. ಖಾಸಗಿ ನೀರಿನ ಟ್ಯಾಂಕರ್, ಕ್ಯಾನ್ಗಳಿಂದ ಅಡುಗೆ ತಯಾರಿಸುತ್ತಿದ್ದಾರೆ. ಪಾತ್ರೆ ತೊಳೆಯಲು, ಅಂಗಡಿ ತೊಳೆಯೋಕೆ ಟಾಯ್ಲೆಟ್ ರೂಮ್ನ ನೀರನ್ನ ಬಳಸದಂತೆ ಅಂಗಡಿ ಮಾಲೀಕರಿಗೆ, ಟಾಯ್ಲೆಟ್ ರೂಮ್ ಸಿಬ್ಬಂದಿಗೂ ಎಚ್ಚರಿಕೆಯನ್ನ ನೀಡಲಾಗಿದೆ. ಮತ್ತೊಮ್ಮೆ ತಪ್ಪು ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಹೋಟೆಲ್ಗಳ ಮುಂದೆಯೂ ಸ್ವಚ್ಛತೆ ಕಾಪಾಡುವಂತೆ ತಾಕೀತು ಮಾಡಿದ್ದು ನಿತ್ಯ ಆರೋಗ್ಯ ಅಧಿಕಾರಿಗಳು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಹೋಟೆಲ್ಗಳ ಸ್ವಚ್ಛತೆಯನ್ನ ಪರಿಶೀಲಿಸುತ್ತಿದ್ದಾರೆ. ಶ್ರೀಗಂಧದ ಬೆಳೆಗಾರರಿಗೆ ಈಗ ಕಳ್ಳರ ಕಾಟ ಹೆಚ್ಚಾಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸುಮಾರು 2000 ಶ್ರೀಗಂಧದ ಮರಗಳನ್ನ ಕಳ್ಳತನ ಮಾಡಿರುವ ಘಟನೆ ಮಾಗಡಿ ತಾಲೂಕಿನ ಅತ್ತಿಗೆರೆ ಗ್ರಾಮದಲ್ಲಿ ನಡೆದಿದೆ. ರೈತ ಪಂಚಲಿಂಗಯ್ಯ ಹಾಗೂ ಸಹೋದರ ಮಹಾಲಿಂಗಯ್ಯ ಅನ್ನೋರು ಸುಮಾರು 10 ಎಕರೆ ಜಾಗದಲ್ಲಿ 4000 ಶ್ರೀಗಂಧದ ಮರಗಳನ್ನ ಬೆಳೆಸಿದ್ರು. ಈ ಪೈಕಿ ಸುಮಾರು 2000 ಮರಗಳನ್ನ ಕಡಿದು ಕದ್ದೊಯ್ಯಲಾಗಿದೆ. ಮೈಸೂರು ಸ್ಯಾಂಡಲ್ವುಡ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಕಳೆದ 10 ವರ್ಷಗಳಿಂದ ಶ್ರೀಗಂಧದ ಮರಗಳನ್ನ ಬೆಳೆಸಲಾಗುತ್ತಿದ್ದು ಲಕ್ಷಾಂತರ ರೂಪಾಯಿ ಹಣವನ್ನ ಇದಕ್ಕೆ ಖರ್ಚು ಮಾಡಲಾಗಿದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಕೋಟ್ಯಾಂತರ ರೂಪಾಯಿಗೆ ಈ ಶ್ರೀಗಂಧದ ಮರಗಳನ್ನ ಮಾರಾಟ ಮಾಡುವ ಯೋಜನೆಯಲ್ಲಿ ಇದ್ದ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ಬಗ್ಗೆ ಮಾಗಡಿ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಿರುವಂತಹ ರೈತರು ಶ್ರೀಗಂಧ ಕಳ್ಳರಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಜಮೀನು ಸುತ್ತ ಯಾವುದೇ ಕಾಂಪೌಂಡ್ ಇಲ್ಲದಿರುವುದು ಕೂಡ ಕಳ್ಳತನಕ್ಕೆ ಕಾರಣ ಎನ್ನಲಾಗಿದೆ.
ಟ್ರಂಪ್ ಟ್ಯಾರಿಫ್ ಹೊಡೆತಕ್ಕೆ ಪಾತಾಳಕ್ಕೆ ಕುಸಿದಿದ್ದ ಷೇರು ಮಾರುಕಟ್ಟೆ ಕೊಂಚ ಸುಧಾರಿಸಿದೆ. ಸತತ 2 ಸೆಷನ್ ಮಾರುಕಟ್ಟೆಯಲ್ಲಿ ಗೂಳಿ ಓಟ ನಡೆದಿದೆ. ಸೆನ್ಸೆಕ್ಸ್ ಒಂದು ಹಂತದಲ್ಲಿ 1750 ಅಂಕಗಳಷ್ಟು ಏರಿತ್ತು. ನಿಫ್ಟಿ ಬರೋಬ್ಬರಿ 540 ಅಂಕಗಳಷ್ಟು ಹೆಚ್ಚಳ ಕಂಡಿತ್ತು. ಹಿಂದಿನ ವಾರದಲ್ಲಿ ಕಂಡಿದ್ದ ನಷ್ಟವನ್ನು ಮಾರುಕಟ್ಟೆ ತರಾತುರಿಯಲ್ಲಿ ಮತ್ತೆ ಗಳಿಸುವಂತೆ ಕಂಡುಬರುತ್ತಿದೆ. ನಿನ್ನೆ ಅಮೆರಿಕದ ಷೇರುಪೇಟೆ ಜೊತೆಗೆ ಬಾಂಡ್ ಮಾರುಕಟ್ಟೆ ಕೂಡ ಕುಸಿದಿತ್ತು. ಸಾಮಾನ್ಯವಾಗಿ ಎರಡೂ ಕೂಡ ತದ್ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ. ಒಂದೇ ದಿಕ್ಕಿನಲ್ಲಿ ಇರುವುದು ಬಹಳ ಅಪರೂಪ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದಾಗ ಆಮದು ಸುಂಕ ಕ್ರಮ ತೆಗೆದುಕೊಳ್ಳುವ ಸುಳಿವು ಇತ್ತು. ಇದನ್ನು ಅರಿತು ಚೀನಾ ಹಾಗೂ ಕೆಲ ದೇಶಗಳು ಸಾಕಷ್ಟು ಯುಎಸ್ ಸರ್ಕಾರಿ ಬಾಂಡ್ಗಳನ್ನ ಖರೀದಿ ಮಾಡಿದ್ವು. ಈಗ ಟ್ಯಾರಿಫ್ ಕ್ರಮ ಜಾರಿಗೊಳಿಸಿದ ಬಳಿಕ ಚೀನಾ ಯುಎಸ್ ಬಾಂಡ್ಗಳನ್ನ ಮಾರಿದೆ. ಇದರಿಂದಾಗಿ ಬಾಂಡ್ ಮಾರುಕಟ್ಟೆ ಕುಸಿದಿದೆ ಎನ್ನಲಾಗಿದೆ. ಅಮೆರಿಕದ ಷೇರು ಮಾರುಕಟ್ಟೆಯ ಕುಸಿತವನ್ನು ತಡೆಯಲಾದರೂ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ಯಾರಿಫ್ ನಿಲುವನ್ನು ಸ್ವಲ್ಪ ಮೆತ್ತಗಾಗಿಸಬಹುದು. ವಿವಿಧ ದೇಶಗಳ ಜೊತೆ ಸಂಧಾನ ಅಥವಾ ಮಾತುಕತೆ ನಡೆಸಲು ಮುಂದಾಗಬಹುದು ಎಂಬುದು ಮಾರುಕಟ್ಟೆಯ ಆಶಯ. ಇದು ಷೇರು ಮಾರುಕಟ್ಟೆ ಗರಿಗೆ ತರಲು ಒಂದು ಕಾರಣ. ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಇನ್ನು 2-3 ದಿನ ಮಳೆ ಮುಂದುವರಿಯುವ ಮುನ್ಸೂಚನೆಯನ್ನ ನೀಡಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾವೇರಿ, ಮಂಡ್ಯ, ಮೈಸೂರು, ತುಮಕೂರು ಸೇರಿ ಹಲವೆಡೆ ಉಷ್ಣಾಂಶ ಹೆಚ್ಚಿದ್ದು ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಈ ಮಧ್ಯೆ ಮಾಗಡಿ ತಾಲೂಕಿನ ಹಲವೆಡೆ ಧಾರಾಕಾರವಾಗಿ ಮಳೆಯಾಗಿದ್ದು ತಡರಾತ್ರಿ ಸುರಿದ ಗಾಳಿ ಸಹಿತ ಮಳೆಗೆ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ಮಾಗಡಿ ತಾಲೂಕಿನ ಕುದೂರಿನಲ್ಲಿ 1.5 ಎಕರೆಯಷ್ಟು ಬಾಳೆ ಫಸಲು ಸಂಪೂರ್ಣ ನೆಲಕ್ಕಚ್ಚಿದೆ. ಕುದೂರಿನ ರೈತ ಶ್ರೀನಿವಾಸ್ 1.5 ಎಕರೆಯಲ್ಲಿ ಸುಮಾರು 1200 ಬಾಳೆ ಗಿಡ ಹಾಕಿದ್ರು. ಕಟಾವು ಹಂತದಲ್ಲಿದ್ದ ಬೆಳೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ನೆಲಕ್ಕಚ್ಚಿದೆ. ಅತ್ತ ಹಾಸನದ ಹುಚ್ಚಕೊಪ್ಪಲು ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ವಾಸದ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಕೇಶವ ಶಿವಮ್ಮ ಎಂಬುವರಿಗೆ ಸೇರಿದ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳು, ದಿನಬಳಕೆ ವಸ್ತುಗಳು ನೀರಿಗೆ ಹಾನಿಯಾಗಿವೆ.